ಆರ್ಸಿಬಿ ಮಾರ್ಕೆಟಿಂಗ್ ಮುಖ್ಯಸ್ಥ ನಿಖಿಲ್ ಸೋಸೋಲೆ, ಕಿರಣ್ ಮತ್ತು ಸುಮಂತ್ ಡಿಎನ್ಎ ಮ್ಯಾನೇಜ್ಮೆಂಟ್ ಸಿಬ್ಬಂದಿ, ಅದೇ ರೀತಿಯಾಗಿ ಸುನಿಲ್ ಮ್ಯಾಥ್ಯೂ ಬಂಧಿತರನ್ನ ಇದೀಗ ಕೆಎಸ್ಸಿಐ ಕಾರ್ಯದರ್ಶಿ ಖಜಾಂಚಿ ಇಬ್ಬರು ಕೂಡ ನಾಪತ್ತೆಯಾಗಿರುವಂತದ್ದು. ಕೆಎಸ್ಸಿಐ ಕಾರ್ಯದರ್ಶಿ ಶಂಕರ್, ಖಜಾಂಚಿ ಜಯರಾಮ್ ಸೇರಿದಂತೆ ಎಲ್ಲರೂ ಕೂಡ ನಾಪತ್ತೆಯಾಗಿದ್ದಾರೆ. ಕೆಎಸ್ಸಿಐ ಖಜಾಂಚಿ ಜಯರಾಮ್ ಮೇಲೂ ಕೂಡ ದಾಳಿಯನ್ನ ನಡೆಸಲಾಗಿದೆ. ಇದೀಗ ಆರ್ಸಿಬಿ ಮಾರ್ಕೆಟಿಂಗ್ ಮುಖ್ಯಸ್ಥ ನಿಖಿಲ್ ಸೋಸೋಲೆ, ಕಿರಣ್ ಮತ್ತು ಸುಮಂತ್, ಡಿಎನ್ಎ ಮ್ಯಾನೇಜ್ಮೆಂಟ್ ಸಿಬ್ಬಂದಿ ಸುನಿಲ್ ಮ್ಯಾಥ್ಯೂ ಬಂಧಿತರು. ಅದೇ ರೀತಿಯಾಗಿ ಕೆಎಸ್ಸಿಐ ಕಾರ್ಯದರ್ಶಿ ಖಜಾಂಚಿ ಇಬ್ಬರು ಕೂಡ ನಾಪತ್ತೆಯಾಗಿದ್ದಾರೆ. ಕೆಎಸ್ಸಿಐ ಕಾರ್ಯದರ್ಶಿ ಶಂಕರ್, ಖಜಾಂಚಿ ಜಯರಾಮ್ ಸೇರಿದಂತೆ ನಾಪತ್ತೆಯಾಗಿರುವಂಥದ್ದು. ಕೆಎಸ್ಸಿಐ ಖಜಾಂಚಿ ಜಯರಾಮ್ ಮನೆ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ಇದೀಗ ಕೆಎಸ್ಸಿಐ ಕಾರ್ಯದರ್ಶಿ ಖಜಾಂಚಿ ಇಬ್ಬರು ಕೂಡ ನಾಪತ್ತೆಯಾಗಿದ್ದಾರೆ. ಶಂಕರ್, ಅದೇ ರೀತಿಯಾಗಿ ಜಯರಾಮ್ ಖಜಾಂಚಿ ಅವರು ನಾಪತ್ತೆಯಾಗಿರುವಂಥದ್ದು. ಖಜಾಂಚಿ ಜಯರಾಮ್ ಮನೆ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಆರ್ಸಿಬಿ ಮಾರ್ಕೆಟಿಂಗ್ ಮುಖ್ಯಸ್ಥ ನಿಖಿಲ್ ಸೋಸೋಲೆ, ಕಿರಣ್ ಮತ್ತು ಸುಮಂತ್, ಡಿಎನ್ಎ ಮ್ಯಾನೇಜ್ಮೆಂಟ್ ಸೇರಿದಂತೆ ಸಿಬ್ಬಂದಿ ಸುನಿಲ್ ಮ್ಯಾಥ್ಯೂ ಬಂಧಿತರು. ಕೆಎಸ್ಸಿಐ ಕಾರ್ಯದರ್ಶಿ ಖಜಾಂಚಿ ಸೇರಿ ಇಬ್ಬರು ಕೂಡ ನಾಪತ್ತೆಯಾಗಿದ್ದಾರೆ. ಆರ್ಸಿಬಿ ಮ್ಯಾನೇಜ್ಮೆಂಟ್ ಮೇಲೆ ಅಧಿಕೃತವಾಗಿ ಇದೀಗ ತನಿಖೆ ನಡೀತಾ ಇರುವಂಥದ್ದು. ಅವರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಇದೀಗ ಸರ್ಕಾರ ಆರ್ಸಿಬಿಯನ್ನ ಹೊಣೆ ಮಾಡ್ತಾ ಇದೆ. ಅದೇ ರೀತಿಯಾಗಿ ಅಲ್ಲಿ ನಡೆದಂಥ ಆರ್ಸಿಬಿ ಒಂದು ಸೆಲೆಬ್ರೇಷನ್ ವೇಳೆ ನಡೆದಂಥ 11 ಜನ ಮೃತರಾಗಿದ್ರು. ಈ ವೇಳೆ 50ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿದ್ವು. ಅದೇ ರೀತಿಯಾಗಿ ಇದೀಗ ಕಾಲ್ತುಳಿತ ಪ್ರಕರಣ ಬಂಧಿತರಿಗೆ ಮೆಡಿಕಲ್ ಟೆಸ್ಟ್ ಮಾಡಿಸಲಾಗ್ತಾ ಇರುವಂಥದ್ದು. ಬಂಧಿತರಿಗೆ ಇದೀಗ ಮೆಡಿಕಲ್ ಟೆಸ್ಟ್ ನಡೀತಾ ಇರುವಂಥದ್ದು. 4 ಕೂಡ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗಿದ್ದಾರೆ ಖಾಕಿ ಪಡೆ. ಸುನಿಲ್ ಮ್ಯಾಥ್ಯೂ, ನಿಖಿಲ್ ಸೋಸೋಲೆ, ಕಿರಣ್, ಸುಮಂತ್ಗೆ ಟೆಸ್ಟ್ ಮಾಡಿಸಲಾಗ್ತಾ ಇದೆ. ಮೆಡಿಕಲ್ ಟೆಸ್ಟ್ ಬಳಿಕ 4 ಕೂಡ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಬೋರಿಂಗ್ ಆಸ್ಪತ್ರೆಯಲ್ಲಿ ಬಂಧಿತ 4 ಮೆಡಿಕಲ್ ಟೆಸ್ಟ್ ನಡೀತಾ ಇರುವಂತದ್ದು. 4 ಕೂಡ ಮೆಡಿಕಲ್ ಟೆಸ್ಟ್ ನಡೆದ ನಂತರ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಬಂಧಿತರನ್ನ ಮೆಡಿಕಲ್ ಟೆಸ್ಟ್ಗೆ ಹಾಜರುಪಡಿಸಲಾಗಿದೆ. 4 ಕೂಡ ಖಾಕಿ ಪಡೆ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗಿದೆ. ಸುನಿಲ್ ಮ್ಯಾಥ್ಯೂ, ಅದೇ ರೀತಿಯಾಗಿ ನಿಖಿಲ್ ಸೋಸೋಲೆ, ಕಿರಣ್, ಸುಮಂತ್ಗೆ ಟೆಸ್ಟ್ ಮಾಡಿಸಲಾಗ್ತಾ ಇರುವಂತದ್ದು. ಮೆಡಿಕಲ್ ಟೆಸ್ಟ್ ಬಳಿಕ ಈ 4 ಕೂಡ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಬೋರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ನಡೆಸಲಾಗುತ್ತೆ. ಅದಾದ ನಂತರ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಒಟ್ಟಾರೆಯಾಗಿ ಕಾಲ್ತುಳಿತ ಪ್ರಕರಣ ಎಲ್ಲಾ ರೀತಿಯಾದಂತಹ ತಿರುವನ್ನ ಪಡೆಯಿತು. ಆ ಒಂದು ಗೆಲುವು ಹಿಸ್ಟ್ರಿನ ಸೃಷ್ಟಿಸಿದ್ರೆ ತದನಂತರ ಆದಂತ ಒಂದು ಘಟನೆ ಮರೆಯಲಾಗದಂತ ಘಟನೆ ಆಗ್ಬಿಡ್ತು. ಈ ನಿಟ್ಟಿನಲ್ಲಿ ಇದೀಗ ಬಂಧಿಸಲಾಗಿತ್ತು 4 ಮ್ಯಾನೇಜ್ಮೆಂಟ್ ಟೀಮ್ನಲ್ಲಿ. ಇದೀಗ ಮೆಡಿಕಲ್ ಟೆಸ್ಟ್ಗೆ ಆ ಬಂಧಿತರನ್ನ ಹಾಜರುಪಡಿಸಲಾಗಿದೆ. ಮೆಡಿಕಲ್ ಟೆಸ್ಟ್ ಆದ ನಂತರ ಎಲ್ಲ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಇದೀಗ ಮೆಡಿಕಲ್ ಟೆಸ್ಟ್ಗೆ 4 ಕರೆದುಕೊಂಡು ಹೋಗಿರುವಂತದ್ದು, ಹೇಗಿದೆ ಅಲ್ಲಿನ ಪರಿಸ್ಥಿತಿ? ತದನಂತರ ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ತಾರೆ? ಸುಕನ್ಯಾ, ಈಗಾಗಲೇ ಏನು ಚಿನ್ನಸ್ವಾಮಿ ಸ್ಟೇಡಿಯಂನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಪೊಲೀಸ್ ಅಧಿಕಾರಿಗಳು ಕೂಡ ಬಂಧಿಸಿರ್ತಕ್ಕಂಥದ್ದು. ಒಂದು ಆರ್ಸಿಬಿ ತಂಡದ ಮುಖ್ಯಸ್ಥರು ಮತ್ತೆ ಏನು ಮ್ಯಾನೇಜ್ಮೆಂಟ್ DNR ಮ್ಯಾನೇಜ್ಮೆಂಟ್ ಇವೆಂಟ್ ಮ್ಯಾನೇಜ್ಮೆಂಟ್ ಏನಿದೆ ಆ ಒಂದು ಸಂಸ್ಥೆಯ ಇಬ್ಬರು ಮುಖ್ಯಸ್ಥರು, ಮತ್ತೆ ಕರ್ನಾಟಕ ಅಸೋಸಿಯೇಷನ್ ಅವ್ರನ್ನು ಕೂಡ ಬಂಧನ ಮಾಡಬೇಕಿತ್ತು. ಅವ್ರನ್ನು ಕೂಡ ಇನ್ನು ಪರಿಶೋಧನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅವ್ರನ್ನು ಕೂಡ ಪೊಲೀಸ್ ತಂಡ ತನಿಖೆ ಕೂಡ ಕೈಗೊಂಡಿದೆ. ಆದ್ರೆ ಈಗ 4 ಜನರನ್ನ ಒಂದು ಬಂಧನ ಮಾಡಿರ್ತಕ್ಕಂಥದ್ದು. ಅವರನ್ನ ಈಗ ಮೊದಲ ಭಾಗವಾಗಿ ವೈದ್ಯಕೀಯ ಪರೀಕ್ಷೆಗೆ ಬೋರಿಂಗ್ ಆಸ್ಪತ್ರೆಗೆ ಕೂಡ ಕರೆದುಕೊಂಡು ಹೋಗಿರ್ತಕ್ಕಂಥದ್ದು. ಅಲ್ಲಿ ವೈದ್ಯಕೀಯ ತಪಾಸಣೆ ಮಾಡಿದ ಬಳಿಕ ಈಗ ಅವ್ರನ್ನ ಮತ್ತೆ ನ್ಯಾಯಾಲಯಕ್ಕೆ ಕೂಡ ಪ್ರಸ್ತುತಪಡಿಸಲಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಪ್ರಾಥಮಿಕವಾಗಿ ವೈದ್ಯಕೀಯ ಒಂದು ತಪಾಸಣೆಯನ್ನು ಕೂಡ ಈಗ ಬೋರಿಂಗ್ ಆಸ್ಪತ್ರೆಯಲ್ಲಿ ಕೂಡ ಪೊಲೀಸ್ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮೊದಲವಾಗಿ ಹಂತದಲ್ಲಿ ಅವ್ರಿಗೆ ಏನೆಲ್ಲ ಆರೋಗ್ಯ ಸ್ಥಿತಿ ಇದೆ ಅನ್ನುವಂಥದ್ದನ್ನು ಕೂಡ ಪರಿಶೀಲನೆ ನಡೆಸಿ ಅದಾದ ಬಳಿಕ ಅಲ್ಲಿ ಬೋರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯರ ತಪಾಸಣೆ ಬಳಿಕ ಅಲ್ಲಿ ವೈದ್ಯರ ಒಂದು ರಿಪೋರ್ಟ್ ಕಾರ್ಡ್ ಅನ್ನ ತೆಗೆದುಕೊಂಡು ಅದಾದ ಬಳಿಕ ನ್ಯಾಯಾಲಯಕ್ಕೆ ಕೂಡ ಅವ್ರನ್ನ 4 ಜನರನ್ನು ಕೂಡ
ಪ್ರಸ್ತುತಪಡಿಸಿ ಅಲ್ಲಿ ಸ್ಟೇಟ್ಮೆಂಟ್ ನ್ಯಾಯಾಲಯದ ಮುಂದೆ ಸ್ಟೇಟ್ಮೆಂಟ್ ಅನ್ನ ಕೊಡ್ಲಿಕ್ಕೆ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಬೌರಿಂಗ್ ಆಸ್ಪತ್ರೆಯಲ್ಲೂ ಕೂಡ ಬಿಗಿ ಬಂದೋಬಸ್ತ್ ಕೂಡ ಏರ್ಪಾಟ್ ಮಾಡಲಾಗಿದೆ. ಪೊಲೀಸರು ಅವರಿಗೆ ಅಗತ್ಯ ಇರ್ತಕ್ಕಂಥ ಎಲ್ಲಾ ಒಂದು ಭದ್ರತೆಯನ್ನು ಕೂಡ ಕಲ್ಪಿಸಿರ್ತಕ್ಕಂಥದ್ದು. ಸುಗಮವಾಗಿ ಅಲ್ಲಿ ಅವರ ಒಂದು ತಪಾಸಣೆ ಕೂಡ ಕಾರ್ಯ ಆಗ್ಬೇಕು. ಅದಾದ ಬಳಿಕ ಅವ್ರನ್ನ ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋಗುವಂತ ವ್ಯವಸ್ಥೆಯನ್ನು ಕೂಡ ಎಲ್ಲ ಮಾಡಲಾಗಿದೆ. ಸುಕನ್ಯಾ, ಓಕೆ, ಇವಾಗ ಮೆಡಿಕಲ್ ಟೆಸ್ಟ್ ಬಳಿಕ 4 ಕೂಡ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಅದಾದ ನಂತರ ಕ್ರಮಗಳನ್ನ ತೆಗೆದುಕೊಳ್ತಾರಾ? ಖಂಡಿತ ಸುಕನ್ಯಾ. ಈಗ ಮೊದಲಾಗಿ ಈಗ ನ್ಯಾಯಾಲಯಕ್ಕೆ ಒಂದು ನ್ಯಾಯಾಧೀಶರ ಮುಂದೆ ಪ್ರಸ್ತುತಪಡಿಸಬೇಕಾದ್ರೆ ಅವ್ರನ್ನ ಮೊದಲ ಹಂತದಲ್ಲಿ ಅವ್ರನ್ನ ವೈದ್ಯಕೀಯ ತಪಾಸಣೆ ಮಾಡಬೇಕು. ಈ ಒಂದು ಹಿನ್ನೆಲೆಯಲ್ಲಿ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ನಡೆಸಿ ಅದಾದ ಬಳಿಕ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ. ಅಲ್ಲಿ ಅವರ ಸ್ಟೇಟ್ಮೆಂಟ್ ಗಳೇನು, ಅದರ ಆಧಾರದ ಅಡಿಯಲ್ಲಿ ನ್ಯಾಯಾಲಯ ಇನ್ನೂ ಕೂಡ ಇದು ಸಮಗ್ರವಾಗಿ ತನಿಖೆ ಆಗ್ಬೇಕು ಅನ್ನುವಂಥದ್ದು ಈಗ ಪೊಲೀಸರು ಕೂಡ ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಯಾಕಂತಂದ್ರೆ ಅವರ ಒಂದು ಸ್ಟೇಟ್ಮೆಂಟ್ ಗಳು ಕೂಡ ಪ್ರಮುಖ ಪಾತ್ರ ವಹಿಸ್ತವೆ. ಏನೆಲ್ಲಾ ತೆಗೆದುಕೊಂಡಿದ್ರು ಕ್ರಮಗಳನ್ನ, ಯಾವ ರೀತಿಯಾಗಿ ಈ ಘಟನೆ ನಡೀತು, ಅದಕ್ಕೆ ಸರ್ಕಾರಕ್ಕೆ ಇವರೇನಾದ್ರೂ ಮನವಿ ಕೊಟ್ಟಿದ್ರ, ಸರ್ಕಾರ ಅದಕ್ಕೆ ಅನುಮತಿ ಕೊಡ್ತಾ, ಸರ್ಕಾರ ಅಥವಾ ಇವ್ರದೇ ಏನಾದ್ರೂ ಎಡವಟ್ಟ, ಇವನ್ನೆಲ್ಲವನ್ನು ಕೂಡ ನ್ಯಾಯಾಲಯ ಅವ್ರನ್ನ ಮೊದಲ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಅದರಿಂದ ಸ್ಪಷ್ಟನೆಯನ್ನ ತೆಗೆದುಕೊಂಡು ಅವರ ಒಂದು ಹೇಳಿಕೆಯನ್ನು ದಾಖಲಿಸಿಕೊಂಡು ಪೊಲೀಸ್ ಅಧಿಕಾರಿಗಳು ಕೂಡ ನ್ಯಾಯಾಲಯಕ್ಕೆ ಒಂದು ನಮಗೂ ಕೂಡ ವಿಚಾರಣೆ ಬೇಕು ಅನ್ನುವಂತ ಅವಕಾಶವನ್ನು ಕೂಡ ತೆಗೆದುಕೊಳ್ತಾರೆ. ಅವಾಗ ನ್ಯಾಯಾಲಯ ತನ್ನ ನಿರ್ಧಾರವನ್ನು ಕೈಗೊಳ್ಳಿದೆ. ಅದಾದ ಬಳಿಕ ಪೊಲೀಸ್ ಅಧಿಕಾರಿಗಳು ಕಾನೂನಡಿಯಲ್ಲಿ ಏನೆಲ್ಲ ಕ್ರಮ ಕೈಗೊಳ್ಳಬೇಕು, ನ್ಯಾಯಾಲಯ ಏನೆಲ್ಲ ನಿರ್ದೇಶನ ನೀಡುತ್ತೆ ಅದರ ಅನ್ವಯ ಮುಂದಿನ ತನಿಖೆ ಕಾರ್ಯ ನಡೆಯುತ್ತೆ. ಸುಕನ್ಯಾ, ಓಕೆ ಬಸವರಾಜ್, ಹಾಗೆ ಸಂಪರ್ಕದಲ್ಲಿರಿ, ನಾವು ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಇದೀಗ ಮೆಡಿಕಲ್ ಟೆಸ್ಟ್ಗೆ 4 ಕೂಡ ಕರೆದುಕೊಂಡು ಹೋಗಿ ಅದಾದ ನಂತರ ಮೆಡಿಕಲ್ ಟೆಸ್ಟ್ ರಿಪೋರ್ಟ್ ಬಂದಾದ ನಂತರ ಅವರನ್ನ ನ್ಯಾಯಾಲಯಕ್ಕೆ ಒಪ್ಪಿಸಲಾಗುತ್ತೆ. ಅದಾದ ನಂತರ ಕ್ರಮಗಳನ್ನ ತೆಗೆದುಕೊಳ್ಳಲಾಗುತ್ತೆ. ಯಾವ ರೀತಿಯಾಗಿ ಅವರ ಆರೋಗ್ಯ ಚಿಕಿತ್ಸೆ ಇದೆ, ಇವಾಗ ಸ್ಥಿತಿ ಹೇಗಿದೆ, ಅವರ ಆರೋಗ್ಯ ಸ್ಥಿತಿ, ಈ ಎಲ್ಲಾ ರೀತಿಯಾದಂತ ಒಂದು ಟೆಸ್ಟ್ ರಿಪೋರ್ಟ್ ಬಂದಾದ ಮೇಲೆ ಅವರನ್ನ ಕೋರ್ಟಿಗೆ ಕರೆದುಕೊಂಡು ಹೋಗಿ ಎಲ್ಲಾ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ಳಲಾಗುತ್ತೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ತುಳಿತ ಕೇಸ್, ಇದೀಗ ಕಾಲ್ತುಳಿತ ಕೇಸ್ನ ಮತ್ತಷ್ಟು ವಿಷಯಗಳು ಬಹಿರಂಗಗೊಂಡಿದ್ದಾವೆ. ಆರ್ಸಿಬಿ, ಡಿಎನ್ಎ ಮ್ಯಾನೇಜ್ಮೆಂಟ್ ಹಾಗೆ ಕೆಎಸ್ಸಿಎ ಎಡವಟ್ಟು ಇದೀಗ ಬಹಿರಂಗವಾಗಿದೆ. ಎಫ್ಐಆರ್ ನಲ್ಲಿ ಸಾಕಷ್ಟು ರಹಸ್ಯಗಳು ಬಹಿರಂಗವಾಗಿರುವಂತದ್ದು. ಇನ್ಸ್ಪೆಕ್ಟರ್ ಗಿರೀಶ್ ಈ ರಹಸ್ಯಗಳನ್ನ ಬಹಿರಂಗಪಡಿಸಿದ್ದಾರೆ. ಕಾಲ್ತುಳಿತ ಕೇಸ್ನಲ್ಲಿ ಇದೀಗ ಮತ್ತಷ್ಟು ವಿಷಯಗಳು ಬಹಿರಂಗವಾಗಿದ್ದಾವೆ. ಕೆಎಸ್ಸಿಐ ಸಿಇಒ ಶುಭೇಂದು ಘೋಷ್ರಿಂದ ಬಂದೋಬಸ್ತ್ ಮನವಿ. ಅದಾದ ನಂತರ ಆರ್ಸಿಬಿ ಗೆದ್ದರೆ ಜೂನ್ 4ರಂದು ಸೂಕ್ತ ಬಂದೋಬಸ್ತ್ಗೆ ಮನವಿ ಮಾಡಿದ್ರು. ಎಲ್ಲಾ ರೀತಿಯಾದಂಥ ಬಹಿರಂಗ ಆಗಿರುವಂತದ್ದು ಕೆಲವೊಂದಷ್ಟು ಮಾಹಿತಿಗಳು. ನಮ್ಮ ಪ್ರತಿನಿಧಿ ಬಸವರಾಜ್ ಹಾಗೆ ಸಂಪರ್ಕದಲ್ಲಿದ್ದಾರೆ, ಅವರನ್ನ ಮಾತಾಡ್ಸೋಣ. ಬಸವರಾಜ್, ಇದೀಗ ಆರ್ಸಿಬಿ ಅಂದ್ರೆ ಮ್ಯಾನೇಜ್ಮೆಂಟ್ ಏನಿತ್ತು ಅದ ಎಡವಟ್ಟು ಇದೀಗ ಬಹಿರಂಗವಾಗಿದೆ. ಏನಾಗಿತ್ತು, ಹೇಗೆ ಇದೆಲ್ಲ ನಡೀತು, ಯಾವ ರೀತಿಯಾದಂತಹ ಮಾಹಿತಿಗಳು ಇದ್ದಾವೆ? ಸುಕನ್ಯಾ, ಈಗಾಗಲೇ ಆರ್ಸಿಬಿ ಮತ್ತು ಡಿಎನ್ಐ ಮ್ಯಾನೇಜ್ಮೆಂಟ್ ಮತ್ತೆ ಕೆಎಸ್ಸಿಎ ಈ ಮೂರು ಒಂದು ಸಂಸ್ಥೆಗಳ ಒಂದಿಷ್ಟು ಎಡವಟ್ಟುಗಳಿಂದ ಈ ಒಂದು ದುರಂತ ಆಗಿದೆ ಅನ್ನುವಂಥದ್ದು ಈಗ ಮೇಲ್ನೋಟಿಗೂ ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ಇದನ್ನು ಕೂಡ ಈಗ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಕಬ್ಬನ್ ಪಾರ್ಕ್ ಠಾಣೆಯ ಇನ್ಸ್ಪೆಕ್ಟರ್ ಗಿರೀಶ್ ಅವರು ಕೆಲವೊಂದಿಷ್ಟು ಆರೋಪಗಳನ್ನ ಮಾಡಿರ್ತಕ್ಕಂಥದ್ದು. ಒಂದಿಷ್ಟು ಒಂದು ಎಫ್ಐಆರ್ ಏನ್ ದಾಖಲಾಗಿದೆ ಆ 3 ಸಂಸ್ಥೆಗಳ ಮೇಲೆ, ಅಲ್ಲಿ ಎಫ್ಐಆರ್ ನಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಂಶವನ್ನು ಕೂಡ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಅಂದ್ರೆ ಆರ್ಸಿಬಿ ಫೈನಲ್ಸ್ ಗೆದ್ದ ದಿನ ಬೆಳಿಗ್ಗೆ 5:30 ಕೂಡ ಭದ್ರತೆಯನ್ನ ನೀಡಿತ್ತು. ಮತ್ತೆ ಏನು ಕಬ್ಬನ್ ಪಾರ್ಕ್ ನ ಠಾಣೆ ಎಲ್ಲಾ ಸಿಬ್ಬಂದಿ ಕೂಡ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು. ಜೂನ್ 3ರಂದು ಶೋಭೆಂದು ಘೋಷ್ ಬಂದೋಬಸ್ತ್ ಕೂಡ ಮನವಿ ಮಾಡಿದ್ರು. ಮತ್ತೆ ಕೆಎಸ್ಸಿಎ ಮತ್ತೆ ಸಿಇಒ ಶೋಭೆಂದು ಘೋಷ್ ರಿಂದ ಬಂದೋಬಸ್ತ್ ಕೂಡ ಮಾಡ್ಬೇಕು ಅನ್ನುವಂಥದ್ದು ಕೂಡ ಮನವಿ ಮಾಡಲಾಗಿತ್ತು. ಆದ್ರೆ ಆರ್ಸಿಬಿ ಗೆದ್ರೆ ಜೂನ್ 4ರಂದು ಸೂಕ್ತ ಬಂದೋಬಸ್ತ್ಗೆ ಮನವಿ ಕೂಡ ಮಾಡಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಬಂದೋಬಸ್ತ್ಗೆ ಕಾಲಾವಕಾಶ ಬೇಕೆಂದು ಕೂಡ ಪೊಲೀಸ್ ಅಧಿಕಾರಿಗಳು ಕೂಡ ತಿಳಿಸಿದ್ರು ಅನ್ನುವಂಥದ್ದು. ಅವರು ತಿಳಿಸಿದ್ರು ಸಹಿತ ಅನುಮತಿ ನಿರಾಕರಿಸಿದ್ರು. ನಮ್ಮ ಸಲಹೆ ಒಪ್ಪದೇ ಪತ್ರಕ್ಕಾಗಿ ಒತ್ತಾಯ ಮಾಡಿದ್ರು ಅನ್ನುವಂಥದ್ದು. ಒಂದ್ ಕಡೆ ಪೊಲೀಸರಿಗೆ ಅನುಮತಿ ಕೇಳ್ತಾರೆ, ಪೊಲೀಸರು ಅನುಮತಿ ಕೇಳಿದ ಸಂದರ್ಭದಲ್ಲಿ ಇಲ್ಲ, ಆ ರೀತಿಯಾಗಿರ್ತಕ್ಕಂಥ ತರಾತುರಿಯಲ್ಲಿ ನಮ್ಗೆ ಬಂದೋಬಸ್ತನ್ನ ವಹಿಸ್ಕೊಳ್ಳ ಆಗೋದಿಲ್ಲ ಅನ್ನುವಂಥದ್ದನ್ನ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ. ಆದ್ರೂ ಸಹಿತ ಇಲ್ಲಿ ಏನು ಶೋಭೆಂದು ಘೋಷ್ ಏನು ಇರ್ತಾರೆ, ಅವರು ಎಲ್ಲೋ ಒಂದು ಕಡೆ ಇಲ್ಲಿ ಆರ್ಸಿಬಿಯ ಮುಖ್ಯಸ್ಥರು ಅವರು ಮನವಿ ಕೂಡ ಮಾಡ್ತಾರೆ, ಒತ್ತಾಯವನ್ನ ಹೇರ್ತಾರೆ. ಆ ಒತ್ತಾಯವನ್ನ ಹೇರಿದಂತ ಸಂದರ್ಭದಲ್ಲೇ ತರಾತುರಿಯಲ್ಲಿ ಆಗಿರ್ತಕ್ಕಂಥ ಕ್ರಮಗಳನ್ನ ಕೈಗೊಳ್ಳುವಂತಹ ಒಂದಿಷ್ಟು ಸಂದರ್ಭ ಒದಗಿ ಬಂತು ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿ ಇಲ್ಲಿ ಎಫ್ಐಆರ್ ನಲ್ಲಿ ಕೂಡ ದೂರಿನಲ್ಲಿ ಕೂಡ ದಾಖಲಾಗಿರ್ತಕ್ಕಂಥ ಒಂದು ಸಾರಾಂಶ. ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಮತ್ತೆ ಜೂನ್ 4ರ ಸಂಜೆ ಕಾರ್ಯಕ್ರಮ ಮಾಡ್ಬೇಕಂತಕ್ಕಂಥದ್ದು ಕೂಡ ಅವರೇ ಒತ್ತಾಯ ಹೇರಿದ್ರು ಅನ್ನುವಂಥದ್ದು ಕೂಡ ಇನ್ಸ್ಪೆಕ್ಟರ್ ಗಿರೀಶ್ ಅವರು ಇಲ್ಲಿ ಆರೋಪ ಮಾಡ್ತಾ ಇದ್ದಾರೆ.
ಜೂನ್ 4ರ ಬೆಳಿಗ್ಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಂದ್ರೆ RCBಯ ಒಂದು ವೆಬ್ಸೈಟ್ ಏನಿದೆ ಆ ವೆಬ್ಸೈಟ್ ನಲ್ಲೂ ಕೂಡ ಒಂದಿಷ್ಟು ಯಾವುದೇ ಅನುಮತಿ ಕೇಳಲಾರದೆ ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದೇ ಆಗಿರ್ತಕ್ಕಂಥ ಪೋಸ್ಟ್ ಅನ್ನ ಮಾಡ್ತಾರೆ. ವಿಧಾನಸೌಧದಿಂದ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ವರೆಗೂ ಕೂಡ ಒಂದು ರೋಡ್ ಶೋ ಇರುತ್ತೆ, ತೆರೆದ ವಾಹನದಲ್ಲಿ ಬರ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಯಾವುದೇ ರೀತಿ ಪೊಲೀಸ್ ಇಲಾಖೆ ಅನುಮತಿ ತೆಗೆದುಕೊಳ್ಳಾರ್ದೆ ಇವರು ಪೋಸ್ಟ್ ಅನ್ನ ಮಾಡ್ತಾರೆ. ಇದರಿಂದಲೂ ಕೂಡ ಜನರಿಗೆ ಒಂದಿಷ್ಟು ಬೇರೆ ಬೇರೆ ಇಡೀ ರಾಜ್ಯಾದ್ಯಂತ ಕೂಡ ಜನರಿಗೆ ಸಂದೇಶ ರವಾನೆ ಆಗಿದೆ. ಈ ಒಂದು ಹಿನ್ನೆಲೆ ಸುಳ್ಳು ಮಾಹಿತಿಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿದೆ. ಇದು ದೊಡ್ಡ ಮಟ್ಟಿಗೆ ಇಂತಹ ದುರ್ಘಟನೆ ಆಗ್ಲಿಕ್ಕೆ ಕಾರಣ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಪ್ರಮುಖವಾಗಿ ದೂರಿನಲ್ಲಿ ಕೂಡ ಆರೋಪ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಎಕ್ಸ್ ಖಾತೆ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಎಲ್ಲ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ವ್ಯಾಪಕವಾಗಿ ಪ್ರಚಾರವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇದರಿಂದಾಗಿ ಲಕ್ಷಾಂತರ ಜನ ಸೇರ್ತಕ್ಕಂತ ಒಂದಿಷ್ಟು ಮಾಹಿತಿಯನ್ನು ಕೂಡ ಒಂದಿಷ್ಟು ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಕೂಡ ನೀಡಿದ್ರು. ಯಾಕಂತಂದ್ರೆ ಒಂದ್ ಕಡೆ ಇಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸುದ್ದಿ ಹಬ್ಬಿದಂತ ಸಂದರ್ಭದಲ್ಲಿ ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಬರಬಹುದು ಅನ್ನುವಂಥದ್ದು ಪೊಲೀಸ್ ಅಧಿಕಾರಿಗಳಿಗೂ ಸಹಿತ ಒಂದಿಷ್ಟು ಸೂಚನೆ ಇದ್ರೂ ಸಹಿತ ಎಲ್ಲೋ ಒಂದು ಕಡೆ ಪೊಲೀಸರು ಕೂಡ ತರಾತುರಿಯಲ್ಲಿ ಇವ್ರು ಮಾಡಿರ್ತಕ್ಕಂಥ ಎಡವಟ್ಟಿಗೆ ಅವರು ಸರಿಯಾದ ಕ್ರಮ ಕೈಗೊಳ್ಳಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ವಿಫಲರಾದ್ರು ಅನ್ನುವಂಥದ್ದು ಕೂಡ ಇಲ್ಲಿ ಈ ಒಂದು ಆರೋಪಣೆಯಲ್ಲೂ ಕೂಡ ಉಲ್ಲೇಖವಾಗಿರತಕ್ಕಂಥದ್ದು. ಸುಕನ್ಯಾ.